ಕೇಳಿ ಸಮತಳಿಸಿತ್ತು. ಮತ್ಸ್ಯ ನೃಪಾಲನೆಂದನು ಕಂಕನೋಡೈ. ಕಾಳೆಗವನು ಉತ್ತರನು ಗೆಲಿದನು ರಾಯತಟ್ಟಿನಲಿ. ಶೂಲಪಾಣಿಗೆ ಸೆಡೆಯದ ಅಹಿತ ಭಟಾಳಿ ಸೋತುದು. ದಿವಿಜ ನರರೊಳು ಹೋಲುವವರುಂಟೆ ಕುಮಾರನನು ಏನ ಹೇಳೆಂದ. ವಿರಾಟರಾಜ ಮತ್ತು ಕಂಕಭಟ್ಟನ ವೇಷದಲ್ಲಿರುವಂಥ ಧರ್ಮರಾಜ ಇಬ್ಬರು ಪಗಡೆ ಆಟವನ್ನು ಆಡ್ತಾ ಇದ್ದಾರೆ. ಪಗಡೆ ಆಟ ಸಮನಾಗಿ ಸಾಗಿದೆ. ವಿರಾಟರಾಜನಿಗೆ ಅತ್ಯಂತ ಸಂತೋಷ ಆ ಸಮಯ. ಯಾತಕ್ಕೆ ಅಂತಂದ್ರೆ ತನ್ನ ಮಗ ಕುರುಸೇನೆಯನ್ನ ಸೋಲಿಸಿ ಮರಳಿ ಬರುತ್ತಿದೆ ಅನ್ನುವಂಥದ್ದೇ ಬಹಳ ದೊಡ್ಡ ವಿಚಾರ ಅವನಿಗೆ. ಆ ಸಂತೋಷದಲ್ಲೇ ಪಗಡೆ ಆಟವನ್ನು ಆಡ್ತಾ ಇದ್ದಾನೆ. ಕಂಕಭಟ್ಟನಿಗೆ ಹೇಳ್ತಾ ಇದ್ದಾನೆ, ನೋಡು ಕಂಕ, ನನ್ನ ಮಗ ಎಷ್ಟು ಪರಾಕ್ರಮಶಾಲಿ. ಆ ಪರಶಿವನಿಗೂ ಹೆದರದೇ ಇರುವಂಥ ಆ ಕುರುಸೇನೆ, ನಮ್ಮ ಶತ್ರುಸೇನೆ ನನ್ನ ಮಗನಿಗೆ ಸೋತಿದೆ ಅಂತಂದ್ರೆ ನನ್ನ ಮಗನ ಪರಾಕ್ರಮ, ಉತ್ತರ ಕುಮಾರನ ಪರಾಕ್ರಮ ಎಷ್ಟಿರಬೇಕು. ಇವನು ಯಾವ ದೇವತೆಗಳಾಗ್ಲಿ, ಯಾವ ಜನಗಳಾಗ್ಲಿ, ಯಾವ ರಾಜರಾಗ್ಲಿ ಯಾರು ಸಮ ಇಲ್ಲ. ಇವನು ಅತ್ಯಂತ ಶ್ರೇಷ್ಠವಾದಂತಹ ರಾಜ ಆಗ್ತಾನೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಂಕಭಟ್ಟ ಅಂತ ಹೇಳ್ತಾ ಇದ್ದಾನೆ ವಿರಾಟರಾಜ. ಸೋತುದುಂಟರಿಸೇನೆ ಸುರಭಿವ್ರಾತ ಮರಳಿದುದು ಉಂಟು. ಗೆಲವಿದು ಕೌತುಕವಲೆ ಬಗೆಯಲು ಅದ್ಭುತವು ಎಮ್ಮ ಚಿತ್ತದಲ್ಲಿ. ಮಾತು ಹೋಲುವೆಯಹುದು ಜಗವಿಖ್ಯಾತ ಸಾರಥಿಯಿರೇ. ಕುಮಾರಗೆ ಭೀತಿ ಬಳಿಕೆಲ್ಲಿಯದು ತಪ್ಪೇನು ಎಂದನ ಕಂಕ. ಆಗ ಕಂಕಭಟ್ಟ ಹೇಳ್ತಾನೆ, ವಿರಾಟರಾಜ್ರೆ, ಹೌದು, ನಿಮ್ಮ ಮಗ ಗೆದ್ದಿರೋದಂತೂ ಖಂಡಿತ ನಿಜ. ಹಾಗೆ ಆ ಹಸುಗಳು ಮರಳಿ ಬಂದಿರುವಂಥದ್ದು, ಗೋಗ್ರಹಣದ ಆಗಿದಂತಹ ಸಂದರ್ಭದಿಂದ ಹಸುಗಳು ಮರಳಿ ಬಂದಿರುವಂಥದ್ದು ನಿಜವಾದಂತಹ ಸಂಗತಿಯೇ ಹೌದು. ಇದು ಬಹಳ ಆಶ್ಚರ್ಯಕರವಾದಂತಹ ವಿಚಾರ ಮತ್ತೆ ತುಂಬಾ ಅದ್ಭುತ ಅನ್ನಿಸ್ತಾ ಇದೆ ನನಗೆ. ಯಾತಕ್ಕೆ ಅಂತಂದ್ರೆ ಅಂಥ ಹರಿಸೇನೆಯನ್ನು, ಶತ್ರು ಸೇನೆಯನ್ನು ಸೋಲಿಸಿದ್ದು ಅನ್ನೋದು ಬಹಳ ವಿಶೇಷವಾದಂತಹ ಸಂಗತಿ. ಆದರೆ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೋಬೇಕು. ಲೋಕಪ್ರಸಿದ್ಧನಾದಂಥ, ವಿಖ್ಯಾತನಾದಂಥ, ಪರಾಕ್ರಮಿಯಾದಂಥ ಒಬ್ಬ ಸಾರಥಿ ಇದ್ರೆ ಯಾವಾಗಲೂ ಜಯ ಕಟ್ಟಿಟ್ಟ ಬುತ್ತಿ ಅಲ್ವೇ ಅಂತ ಹೇಳ್ದ ವಿರಾಟರಾಜನಿಗೆ.